ವೀಕ್ಷಕರೇ, ಇಟ್ಸ್ ಟೈಮ್ ಫಾರ್ ಸಿನಿಮಾ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ಶ್ರೀಕಾಂತ್ ತಿವಾರಿ ಮತ್ತೆ ಬಂದಿದ್ದಾರೆ. ದ ಫ್ಯಾಮಿಲಿ ಮ್ಯಾನ್ ಸರಣಿಯ ಬಹುನಿರೀಕ್ಷಿತ 3ನೇ ಸೀಸನ್ ಅಮೆಜಾನ್ ಪ್ರೈಮ್ನಲ್ಲಿ ಬಿಡುಗಡೆಯಾಗಿದೆ. ಒಂದು ಕಡೆ ಮಧ್ಯಮ ವರ್ಗದ ಸಂಸಾರದ ಸಮಸ್ಯೆಗಳು, ಇನ್ನೊಂದು ಕಡೆ ದೇಶವನ್ನು ಉಳಿಸುವ ಜವಾಬ್ದಾರಿ. ಈ ಸೀಸನ್ ನಿಜಕ್ಕೂ ಸಖತ್ ಥ್ರಿಲ್ ನೀಡಿದೆಯಾ? ನೋಡೋಣ ಬನ್ನಿ. ಮೊದಲ 2 ಸೀಸನ್ಗಳಂತೆ ಈ ಬಾರಿಯೂ ಕಥೆಯನ್ನು ರಾಜು ಮತ್ತು ಡಿಕೆ ಜೋಡಿ ಅದ್ಭುತವಾಗಿ ಹೆಣೆದಿದ್ದಾರೆ. ಕಥೆ ಈ ಬಾರಿ ಭಾರತದ ಈಶಾನ್ಯ ಭಾಗದಲ್ಲಿ ನಡೆಯುತ್ತದೆ. ಅದು ಕೂಡ ಕೋವಿಡ್ ಸಾಂಕ್ರಾಮಿಕ ರೋಗದ ತೀವ್ರತೆಯ ಸಮಯದಲ್ಲಿ. ಭದ್ರತೆಗೆ ದೊಡ್ಡ ಬೆದರಿಕೆ ಇದೆ. ಶ್ರೀಕಾಂತ್ ತಿವಾರಿ ಅವರಿಗೆ ಎದುರಾಗುವುದು ಹೊಸ ಶತ್ರುಗಳು. ಜೈದೀಪ್ ಅಹ್ಲಾವತ್ ನಿರ್ವಹಿಸಿರುವ ರುಕ್ಮಾ ಮತ್ತು ನಿಮ್ರತ್ ಕೌರ್ ನಿರ್ವಹಿಸಿರುವ ಮೀರಾ ಇವರು ದೇಶದ ಮೇಲೆ ದಾಳಿ ಮಾಡಲು ಸಂಚು ರೂಪಿಸುತ್ತಾರೆ. ಮತ್ತು ಈ ಸಂಚು ಶ್ರೀಕಾಂತ್ನ ವೃತ್ತಿ ಹಾಗೂ ವೈಯಕ್ತಿಕ ಜೀವನದ ಮೇಲೂ ತೀವ್ರ ಪರಿಣಾಮ ಬೀರುತ್ತದೆ. ಶ್ರೀಕಾಂತ್ ತಿವಾರಿಯ ಪಾತ್ರದಲ್ಲಿ ಮನೋಜ್ ಬಾಜಪೇಯಿ ಅವರ ನಟನೆ ಶೋನ ಬೆನ್ನೆಲುಬು ಇದ್ದಂತೆ. ಕುಟುಂಬದ ಜೊತೆ ತಮಾಷೆ, ಬಾಸ್ ಜೊತೆ ಜಗಳ ಮತ್ತು ಶತ್ರುಗಳ ಜೊತೆಗಿನ ಆಕ್ಷನ್, ಎಲ್ಲದರಲ್ಲೂ ಅವರು ತಮ್ಮ ಪಾತ್ರಕ್ಕೆ ಸಂಪೂರ್ಣ ನ್ಯಾಯ ಒದಗಿಸಿದ್ದಾರೆ. ಮಧ್ಯಮ ವರ್ಗದ ವ್ಯಕ್ತಿಯಾಗಿ ಅವರು ಪ್ರದರ್ಶಿಸುವ ಹಾಸ್ಯ ಮತ್ತು ಭಾವನಾತ್ಮಕ ಕ್ಷಣಗಳು ಅದ್ಭುತವಾಗಿವೆ. ಕೆ ಟಾಲ್ಪೇಡ್ ಪಾತ್ರದಲ್ಲಿರುವ ಶರೀಫ್ ಹಾಶ್ಮಿ ಅವರ ಕಾಮಿಕ್ ಟೈಮಿಂಗ್ ಮತ್ತು ಶ್ರೀಕಾಂತ್ ಜೊತೆಗಿನ ಅವರ ಕೆಮಿಸ್ಟ್ರಿ ಈ ಸೀಸನ್ನ ಹೈಲೈಟ್. ಅವರ ಪಾತ್ರಕ್ಕೆ ಮತ್ತಷ್ಟು ಹೆಚ್ಚು ಆಳ ಮತ್ತು ಧೈರ್ಯ ಸಿಕ್ಕಿದೆ. ಹೊಸ ವಿಲನ್ಗಳಾಗಿರುವ ಜೈದೀಪ್ ಅಹ್ಲಾವತ್ ಮತ್ತು ನಿಮ್ರತ್ ಕೌರ್ ಅವರ ಅಭಿನಯವು ಕಥೆಗೆ ಹೊಸ ತೀವ್ರತೆಯನ್ನು ನೀಡಿದೆ. ಉಳಿದಂತೆ ಪ್ರಿಯಾಮಣಿ, ಅಶ್ಲೇಷಾ ಠಾಕೂರ್ ಸೇರಿದಂತೆ ಎಲ್ಲರೂ ಅಚ್ಚುಕಟ್ಟಾಗಿ ನಟಿಸಿದ್ದಾರೆ. ಆದರೆ ಕೆಲ ವೀಕ್ಷಕರಿಗೆ ಈ ಸೀಸನ್ ಸ್ವಲ್ಪ ನಿಧಾನಗತಿಯಲ್ಲಿದೆ ಅನಿಸಬಹುದು. ಮತ್ತು ಈ ಬಾರಿಯೂ ಕಥೆ ಒಂದು ದೊಡ್ಡ ಕ್ಲಿಫ್ ಹ್ಯಾಂಗರ್ನಲ್ಲಿ ಮುಗಿದಿದೆ. ಸೀಸನ್ 4ಗಾಗಿ ಕಾಯಲೇಬೇಕು. ಒಟ್ಟಾರೆಯಾಗಿ ದಿ ಫ್ಯಾಮಿಲಿ ಮ್ಯಾನ್ ಸೀಸನ್ 3 ಕಥೆ, ನಟನೆ ಮತ್ತು ರೋಮಾಂಚಕತೆಯಲ್ಲಿ ತನ್ನ ಹಿಂದಿನ ಸೀಸನ್ಗಳಂತೆಯೇ ಯಶಸ್ವಿಯಾಗಿದೆ. ಶ್ರೀಕಾಂತ್ ತಿವಾರಿಯ ಕಾಮಿಡಿ, ಕುಟುಂಬದ ಸಮಸ್ಯೆಗಳು ಮತ್ತು ದೇಶದ ಭದ್ರತೆಗಾಗಿ ಅವರು ಮಾಡುವ ಸಾಹಸಗಳು ಈ ಸೀಸನ್ ಅನ್ನು ಮಿಸ್ ಮಾಡಿಕೊಳ್ಳಬಾರದ ವೆಬ್ ಸರಣಿಯನ್ನಾಗಿ ಮಾಡಿವೆ. ನಿಮಗೆ ಸ್ಪೈ ಥ್ರಿಲ್ಲರ್ಗಳು ಮತ್ತು ಮನೋಜ್ ಬಾಜಪೇಯಿ ಅವರ ನಟನೆ ಇಷ್ಟವಾಗಿದ್ದರೆ ಇದು ಖಂಡಿತವಾಗಿಯೂ ಬಿಂಜ್ ವಾಚ್ ಮಾಡಲೇಬೇಕಾದ ಸರಣಿ. ನೋಡಿದವರು ನಿಮ್ಮ ವಿಮರ್ಶೆ ಮತ್ತು ರೇಟಿಂಗ್ಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನಿಮಗೆ ಈ ಸೀಸನ್ ಹೇಗ ಅನಿಸಿತು? ತಪ್ಪದೆ ನಮಗೆ ತಿಳಿಸಿ. ನಮ್ಮ ಇಟ್ಸ್ ಟೈಮ್ ಫಾರ್ ಸಿನಿಮಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಲು ಮರೆಯಬೇಡಿ. ಮತ್ತೆ ಸಿಗೋಣ. ಜೈ ಹಿಂದ್.